क्या वो खुद आता है, ಏನಂತ ಹೇಳಿದ್ರು ಅವ್ರು ಸ್ವಯಂ ಬರ್ತಾರೆ, बुलाने से नहीं आता है। ಕರೆಯೋದ್ರಿಂದ ಅವ್ರು ಬರೋದಿಲ್ಲ. कब आता है, कब जाता है, कहाँ जाता है, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಎಲ್ಲಿ ಹೋಗ್ತಾರೆ, ये कोई को पता ही नहीं चलता। ಇದಂತೂ ಯಾರಿಗೂ ಗೊತ್ತೇ ಆಗೋದಿಲ್ಲ. पता चलता है, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಗೊತ್ತಾಗುತ್ತಾ? अरे उसका तो पता नहीं चलता, वो ब्रह्मा बाबा ने भी बोला। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಅವ್ರ ಬಗ್ಗೆ ಅಂತೂ ಗೊತ್ತಾಗೋದೇ ಇಲ್ಲ, ಅದಂತೂ ಬ್ರಹ್ಮ ಬಾಬಾ ಹೇಳಿದ್ದಾರೆ. कि शिव बाबा कब आते हैं, कब चले जाते हैं, ಶಿವಬಾಬಾ ಯಾವಾಗ ಬರ್ತಾರೆ, ಯಾವಾಗ ಹೊರಟು ಹೋಗ್ತಾರೆ, मेरे को भी पता नहीं चलता। ನನಗೂ ಸಹ ಗೊತ್ತಾಗೋದಿಲ್ಲ. वो तो निराकार की बात हुई, ಅದಂತೂ ನಿರಾಕರಣ ಮಾತಾಯ್ತು. लेकिन मनुष्य सृष्टि का जो बेहद का बाप है, ಆದರೆ ಮನುಷ್ಯ ಸೃಷ್ಟಿಯ ಬೇಹದ್ದಿನ ತಂದೆ ಯಾರಾಗಿದ್ದಾರೆ, वो भी यही पार्ट बजाता है। ಅವರು ಸಹ ಇದೇ ಪಾತ್ರವನ್ನ ಮಾಡ್ತಾರೆ. बाप का पक्का पक्का फॉलोअर है या नहीं है? ಅವರು ತಂದೆ ಪಕ್ಕ ಫಾಲೋವರ್ ಆಗಿದ್ದಾರಾ ಅಥವಾ ಇಲ್ವೋ? पक्का फॉलोअर। ಪಕ್ಕ ಫಾಲೋವರ್ ಆಗಿದ್ದಾರೆ. जब बाप का पता नहीं चलता आने जाने का, ಯಾವಾಗ ತಂದೆಂದೇ ಗೊತ್ತಾಗೋದಿಲ್ಲ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತ, तो उसका भी आने का और जाने का पता नहीं चलता। ಮತ್ತೆ ಅವ್ರದ್ದು ಸಹ ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೆ ಇದು ಗೊತ್ತಾಗೋದಿಲ್ಲ. चलता है, ಗೊತ್ತಾಗುತ್ತಾ? है चलता है, ಕೇಳ್ತಾ ಇದ್ದಾರೆ ಬಾಬಾ, ಗೊತ್ತಾಗುತ್ತಾ? नहीं चलता। ಗೊತ್ತಾಗೋದೇ ಇಲ್ಲ. अगर चलता भी है ಒಂದು ವೇಳೆ ಗೊತ್ತಾದ್ರೇನು ಸಹ तो उन बच्चों की पहचान बताई। ಮತ್ತೆ ಆ ಮಕ್ಕಳ ಗುರುತನ್ನ ಹೇಳಿದ್ರು. पता है? ಗೊತ್ತಿದೆನಾ? है किसी को नहीं पता ಯಾರಿಗೂ ಗೊತ್ತಿಲ್ವಾ? है? बताइए, बाप के बगैर बच्चे नहीं रह सकते। ಹೇಳಿದ್ರು ಏನಂತ, ತಂದೆಯನ್ನ ಬಿಟ್ಟು ಮಕ್ಳು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. और बच्चों के बगैर बाप नहीं रह सकता। ಮತ್ತೆ ಮಕ್ಕಳನ್ನ ಬಿಟ್ಟು ತಂದೆನೂ ಇರ್ಲಿಕ್ಕಾಗಲ್ಲ. लगातार कनेक्शन जुड़ा हुआ होगा। ಕಂಟಿನ್ಯೂ ಆಗಿ ಕನೆಕ್ಷನ್ ಸೇರಿರುತ್ತೆ. तो जिनका लगातार कनेक्शन जुड़ा हुआ है, ಮತ್ತೆ ಯಾರ್ದು ಕಂಟಿನ್ಯೂ ಆಗಿ ಕನೆಕ್ಷನ್ ಸೇರ್ಕೊಂಡಿದೆ वो तो जानते होंगे। ಅವರಂತೂ ತಿಳ್ಕೊಬೋದಾಗಿದೆ. अरे जानते होंगे या नहीं जानते होंगे? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಗೊತ್ತಿರುತ್ತೋ ಇಲ್ವೋ, ಅವ್ರು ತಿಳ್ಕೊಂತಾರೋ ಇಲ್ವೋ? जानते होंगे। ತಿಳ್ಕೊಂತಾರೆ. कि कब आता है, ಯಾವಾಗ ಬರ್ತಾರೆ, कहाँ आता है, ಎಲ್ಲಿ ಬರ್ತಾರೆ, कहाँ जाता है। ಮತ್ತೆ ಎಲ್ಲಿ ಹೋಗ್ತಾರೆ. जो बताया पहले भी, ಅದಕ್ಕೋಸ್ಕರ ಮೊದಲು ಸಹ ಹೇಳಿದ್ದಾರೆ, अव्यक्त बाप दादा ने, ಅವ್ಯಕ್ತ ಬಾಬ್ದಾದ ಹೇಳಿದ್ದಾರೆ ಏನಂತ, बाप दादा ने तुम बच्चों को नई दुनिया की सौगात दी है। ಬಾಬ್ದಾದ ನೀವು ಮಕ್ಕಳಿಗೆ ಹೊಸ ಪ್ರಪಂಚದ ಉಡುಗೊರೆಯನ್ನ ಕೊಟ್ಟಿದ್ದಾರೆ. बोला या नहीं बोला? ಈ ತರ ಹೇಳಿದಾರೋ ಇಲ್ವೋ? तो कोई बच्चों को सौगात दी होगी या नहीं दी होगी, ऐसे फालतू बोल दिया। ಮತ್ತೆ ಯಾವ್ದಾದ್ರು ಮಕ್ಕಳಿಗೆ ಉಡುಗೊರೆಯನ್ನ ಕೊಟ್ಟಿರ್ತಾರೋ ಇಲ್ವೋ, ಅಥವಾ ಹಾಗೆ ಸುಮ್ಮನೆ ಹೇಳ್ಬಿಟ್ಟಿದಾರೋ ವ್ಯರ್ಥವಾಗಿ? तो जिन बच्चों को वो नई दुनिया की सौगात मिली है, ಮತ್ತೆ ಯಾವ ಮಕ್ಕಳಿಗೆ ಹೊಸ ಪ್ರಪಂಚದ ಉಡುಗೊರೆ ಅನ್ನೋದು ಸಿಕ್ಕಿದೆ, उनसे पूछा, ಅವ್ರ ಹತ್ರ ಕೇಳಿದ್ರು, नई दुनिया में जाना आना करते हो? ಹೊಸ ಪ್ರಪಂಚದಲ್ಲಿ ಹೋಗೋದು ಬರೋದು ಮಾಡ್ತೀರಾ? नई दुनिया के संगठन की सौगात मिली होगी, ಹೊಸ ಪ್ರಪಂಚದ ಸಂಘಟನೆಯ ಉಡುಗೊರೆ ಒಂದ್ ವೇಳೆ ಸಿಕ್ಕಿದ್ದಿದ್ರೆ तो जाना आना भी करते होंगे। ಮತ್ತೆ ಅವ್ರು ಹೋಗೋದು ಬರೋದು ಸಹ ಮಾಡ್ತಾರೆ. नहीं मिली होगी ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ
तो जाना आना करेंगे? ಮತ್ತು ಅವ್ರು ಹೋಗೋದು ಬರೋದು ಮಾಡ್ತಾರಾ? है नहीं करेंगे। ಮಾಡೋದೇ ಇಲ್ಲ. तो हर एक अपने से पूछे ಮತ್ತೆ ಪ್ರತಿಯೊಬ್ಬರು ತಮ್ಮಿಂದ ಕೇಳ್ಕೊಳ್ಳಿ ತಮ್ಮ ಹತ್ರ, कि मैं बाप के कितने नजदीक हूँ। ನನ್ನ ತಂದೆ ಎಷ್ಟು ಹತ್ರ ಇದ್ದೀನಿ, मेरी आत्मा रूपी मणका ನನ್ನ ಆತ್ಮರೂಪಿ ಮಣಿ ಏನಿದೆ कौन सी माला में किस नंबर में बाप के नजदीक है। ಯಾವ ಮಾಲೆಯಲ್ಲಿ ಯಾವ ನಂಬರ್ನಲ್ಲಿ ತಂದೆ ಹತ್ರ ಇದೆ ನಮ್ಮ ಆತ್ಮ. 8 की माला में मैं नजदीक हूँ 8ರ ಮಾಲೆಯಲ್ಲಿ ನಾನು ಹತ್ರ ಇದ್ದೀನ या दूर हूँ ಅಥವಾ ದೂರ ಇದ್ದೀನ या हूँ ही नहीं। ಅಥವಾ ಇಲ್ವೇ ಇಲ್ವೋ ನಾನು. 108 की माला में बाप के नजदीक मणका है 108ರ ಮಾಲೆಯಲ್ಲಿ ತಂದೆ ಹತ್ರದಲ್ಲಿರುವಂತ ಮಣಿ ಆಗಿದ್ದೀನ या दूर है ಅಥವಾ ದೂರ ಆಗಿದ್ದೀನ या बीच में है या हूँ ही नहीं। ಅಥವಾ ಮಧ್ಯದಲ್ಲಿದೆನಾ ಅಥವಾ ಇಲ್ವೇ ಇಲ್ವೋ. चलो अभी तो रिजल्ट ही आउट नहीं हुआ है। ಹೋಗ್ಲಿ ಬಿಡಿ, ಇವಾಗಂತೂ ರಿಸಲ್ಟೇ ಔಟ್ ಆಗಿಲ್ಲ. जो रिजल्ट आउट हुआ है ಏನ್ ರಿಸಲ್ಟ್ ಔಟ್ ಆಗಿದೆ वो सन 76 की बात है। ಅದಂತೂ 76ನೇ ಇಸ್ವಿಯ ಮಾತಾಗಿದೆ. कि सन 76 के बाद 76ನೇ ಇಸ್ವಿಯ ನಂತರ टू लेट का बोर्ड लग गया। ಟೂಲೇಟಿನ ಬೋರ್ಡ್ ಆಗೋಗಿದೆ. किनके लिए? ಯಾರಿಗೋಸ್ಕರ ಆಗಿದೆ? जो नर से नारायण बनने के पुरुषार्थी थे। ಯಾರು ನರನಿಂದ ನಾರಾಯಣ ಆಗುವಂತ ಪುರುಷಾರ್ಥಿಗಳಾಗಿದ್ದಾರೆ, जिन्होंने लक्ष्य लिया था ಯಾರು ಈ ತರ ಲಕ್ಷ್ಯವನ್ನ ತಗೊಂಡಿದ್ದಾರೆ, हमें नर से नारायण ही बनना है, ನಮ್ಗೆ ನರನಿಂದ ನಾರಾಯಣನೇ ಆಗ್ಬೇಕಾಗಿದೆ. या जिन्होंने लक्ष्य लिया था ಅಥವಾ ಯಾರು ಈ ತರ ಲಕ್ಷ್ಯವನ್ನ ತಗೊಂಡಿದ್ದಾರೆ, हमें नारी से नारायणी ही बनना है। ನಮ್ಗೆ ನಾರಿಯಿಂದ ನಾರಾಯಣಿನೇ ಆಗ್ಬೇಕಾಗಿದೆ ಅಂತ पक्का पक्का संकल्प लिया। ಪಕ್ಕ ಸಂಕಲ್ಪವನ್ನ ತಗೊಂಡಿದ್ದಾರೆ. ज्ञान में आने के बाद ಜ್ಞಾನದಲ್ಲಿ ಬಂದ ನಂತರ फाउंडेशन ही ऐसा डाला। ಫೌಂಡೇಶನ್ನೇ ಈ ತರ ಹಾಕಿದ್ದಾರೆ. तो उन आत्माओं के लिए ಮತ್ತೆ ಆ ಆತ್ಮಗಳಿಗೋಸ್ಕರ 76 से 10 साल पहले ही वाणी में बोल दिया। 76ನೇ ಇಸ್ವಿಗಿಂತ 10 ವರ್ಷ ಮುಂಚೆನೆ ವಾಣಿಯಲ್ಲಿ ಹೇಳ್ಬಿಟ್ಟಿದ್ದಾರೆ. क्या बोला था? ಏನಂತ ಹೇಳಿದ್ರು? इन लक्ष्मी नारायण का जन्म कब हुआ? ಈ ಲಕ್ಷ್ಮೀನಾರಾಯಣನ ಜನ್ಮ ಯಾವಾಗಾಯ್ತು? आज से 10 वर्ष कम 5000 वर्ष हुए। ಇವತ್ತಿಗಿಂತ 10 ವರ್ಷ ಕಡಿಮೆ 5000 ವರ್ಷ ಆಯ್ತು. तो 76 आता है, ಮತ್ತೆ 76ನೇ ಇಸ್ವಿ ಬರುತ್ತೆ. लक्ष्मी नारायण का जन्म होता है, ಲಕ್ಷ್ಮೀನಾರಾಯಣನ ಜನ್ಮ ಆಗತ್ತೆ, प्रत्यक्षता रूपी जन्म होता है। ಪ್ರತ್ಯಕ್ಷ ರೂಪಿ ಜನ್ಮ ಆಗತ್ತೆ. मन बुद्धि रूपी आत्मा में ಮನಬುದ್ಧಿ ರೂಪಿ ಆತ್ಮನಲ್ಲಿ प्रत्यक्षता रूपी जन्म होगा। ಪ್ರತ್ಯಕ್ಷ ರೂಪಿ ಜನ್ಮ ಆಗತ್ತಾ? तो उन लक्ष्मी नारायण वाली आत्माओं को ही महसूस होगा पहले, ಮತ್ತೆ ಆ ಲಕ್ಷ್ಮೀನಾರಾಯಣನ ಆತ್ಮ ಯಾರು ಇರ್ತಾರೆ ಅವ್ರಿಗೆ ಮೊದಲು ಅದರ ಅನುಭವ ಆಗುತ್ತಾ, या कोई दूसरे को महसूस होगा? ಅಥವಾ ಯಾರಿಗಾದ್ರೂ ಬೇರೆಯವ್ರಿಗೆ ಅನುಭವ ಆಗುತ್ತಾ? लक्ष्मी नारायण वाली आत्मा को पता चलता है ಯಾರು ಲಕ್ಷ್ಮೀನಾರಾಯಣನ ಆತ್ಮ ಆಗಿದ್ದಾರೆ ಅವ್ರಿಗೆ ಮೊದಲು ಗೊತ್ತಾಗುತ್ತೆ. कि मेरा पार्ट ये है। ಅಂದ್ರೆ ನನ್ನ ಪಾತ್ರ ಇದಾಗಿದೆ. उन आत्माओं के अंदर उनकी मन बुद्धि में ಆ ಆತ್ಮಗಳಲ್ಲಿ ಆ ಆತ್ಮಗಳ ಮನಬುದ್ಧಿಯಲ್ಲಿ उनके पार्ट की प्रत्यक्षता होना, ಅವ್ರ ಪಾತ್ರದ ಪ್ರತ್ಯಕ್ಷತೆ ಆಗೋದು, मना बाप की प्रत्यक्षता वर्ष मना लिया गया। ಅಂದ್ರೆ ತಂದೆಯ ಪ್ರತ್ಯಕ್ಷತಾ ವರ್ಷವನ್ನ ಆಚರಿಸಲಾಯಿತು. कौन से बाप का प्रत्यक्षता वर्ष ಯಾವ ತಂದೆಯ ಪ್ರತ್ಯಕ್ಷತಾ ವರ್ಷ ಆಗಿದೆ? है? मनुष्य सृष्टि के बाप का प्रत्यक्षता वर्ष। ಮನುಷ್ಯ ಸೃಷ್ಟಿಯ ತಂದೆಯ ಪ್ರತ್ಯಕ್ಷತಾ ವರ್ಷ. जो मनुष्य सृष्टि में शिवलिंग के रूप में पूजा जाता है। ಯಾರನ್ನ ಮನುಷ್ಯ ಸೃಷ್ಟಿಯಲ್ಲಿ ಶಿವಲಿಂಗದ ರೂಪದಲ್ಲಿ ಪೂಜನೆ ಮಾಡಲಾಗುತ್ತೆ.
वो है सारी मनुष्य सृष्टि का बाप। ಅವರಾಗಿದ್ದಾರೆ ಇಡೀ ಮನುಷ್ಯ ಸೃಷ್ಟಿಯ ತಂದೆ. आत्माओं का बाप तो कहता है ब्रह्मा के मुख से। ಆತ್ಮಗಳ ತಂದೆ ಅಂತ ಹೇಳ್ತಾರೆ ಬ್ರಹ್ಮನ ಮುಖದಿಂದ. मैं न पूज्य बनता हूँ न पुजारी बनता हूँ। ನಾನಂತೂ ಪೂಜ್ಯನೂ ಆಗಲ್ಲ, ನಾನು ಪೂಜಾರಿನೂ ಆಗಲ್ಲ. तो सोमनाथ मंदिर में ಮತ್ತೆ ಸೋಮನಾಥನ ದೇವಸ್ಥಾನದಲ್ಲಿ जो लिंग था और उसमें हीरा था, ಏನ್ ಲಿಂಗ ಇತ್ತು ಮತ್ತೆ ಅದರಲ್ಲೇನ್ ವಜ್ರ ಇತ್ತು. प्रवृत्ति मार्ग की यादगार, ಪ್ರವೃತ್ತಿ ಮಾರ್ಗದ ನೆನಪಾರ್ಥ, एक व्यक्तित्व, ಒಂದೇ ವ್ಯಕ್ತಿತ್ವ, एक पर्सनालिटी, ಒಂದೇ ಪರ್ಸನಾಲಿಟಿ, जिसके सामने आज भी जाकर कहते हैं मंदिरों में, ಅವ್ರ ಎದುರುಗಡೆ ಇವಾಗೂ ಸಹ ದೇವಸ್ಥಾನಗಳಲ್ಲಿ ಹೋಗ್ಬಿಟ್ಟು ಹೇಳ್ತಾರೆ, तू ही मेरी माता, तू ही मेरा पिता। ನೀವೇ ನಮಗೆ ತಾಯಿ ಆಗಿದ್ದೀರಾ, ನೀವೇ ನಮಗೆ ತಂದೆ ಆಗಿದ್ದೀರಾ. वो एक लिंग, ಅವರಾಗಿದ್ದಾರೆ ಏಕಲಿಂಗ. हिस्ट्री में विख्यात है, ಹಿಸ್ಟ್ರಿಯಲ್ಲೂ ಸಹ ಪ್ರಸಿದ್ಧಿ ಆಗಿದೆ. राजघरानों में एक लिंग भगवान की पूजा होती रही। ರಾಜ ಪರಿವಾರಗಳಲ್ಲಿ ಏಕಲಿಂಗ ಭಗವಂತನ ಪೂಜೆ ನಡೀತಾ ಇತ್ತು. इसकी पूजा होती रही ಯಾರ ಪೂಜೆ ನಡೀತಾ ಇತ್ತು? है एक लिंग भगवान। ಏಕಲಿಂಗ ಭಗವಂತ ಅಂತ. दूसरे को हम भगवान नहीं मानेंगे। ಬೇರೆಯವ್ರಿಗೆ ನಾವು ಭಗವಂತ ಅಂತ ಒಪ್ಕೊಳ್ಳೋದೇ ಇಲ್ಲ. किसको मानेंगे? ನಾವು ಯಾರನ್ನ ನಂಬ್ತೀವಿ? है दो लिंगों को, तीन लिंगों को, चार लिंगों को, मुसलमानों की तरह, क्रिश्चियंस की तरह। ಅದಕ್ಕೆ ಬಾಬಾ ಹೇಳ್ತಾರೆ, 2 ಲಿಂಗಗಳನ್ನ, 3 ಲಿಂಗಗಳನ್ನ, 4 ಲಿಂಗಗಳನ್ನ ಒಪ್ಕೊಳ್ಳಲ್ಲ. ಯಾವ ತರ ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. हम पति परमेश्वर नहीं मानेंगे। ಅವ್ರ ತರ ಒಬ್ರನ್ನೇ ಅವ್ರ ಪತಿ ಪರಮೇಶ್ವರ ಅಂತ ಅವರು ನಂಬಲ್ಲ. ಅವರು किसको मानेंगे? किसको मानेंगे? ಅವ್ರು ಯಾರನ್ನ ನಂಬ್ತಾರೆ? एक लिंग को मानेंगे। ಒಬ್ಬ ಲಿಂಗ, ಏಕಲಿಂಗಕ್ಕೆ ಮಾನ್ಯತೆಯನ್ನು ಕೊಡ್ತಾರೆ. तो वो प्रत्यक्षता सन 76 में बाप की प्रत्यक्षता बस के रूप में, ಮತ್ತೆ ಆ ಪ್ರತ್ಯಕ್ಷತೆ ಏನಿದೆ ಅದು 76ನೇ ಇಸ್ವಿಯಲ್ಲಿ ತಂದೆಯ ಪ್ರತ್ಯಕ್ಷತಾ ವರ್ಷದ ರೂಪದಲ್ಲಿ बीकेज ने भी मनाया, पीबीकेज कहने वालों ने भी बनाया। ಬಿಕೆಎಸ್ನವರು ಸಹ ಆಚರಿಸಿದ್ರು. ಮತ್ತೆ ಯಾರು ಸ್ವಯಂಗೆ ಪಿಬಿಕೆಸ್ ಅಂತ ಹೇಳ್ತಾರೆ ಅವರು ಸಹ ಆಚರಿಸಿದ್ರು. उसके लिए टू लेट का बोर्ड लग गया। ಅದಕ್ಕೋಸ್ಕರ ಟೂಲೆಟಿನ ಬೋರ್ಡ್ ಆಗೋಯ್ತು. अब कोई भी नर से नारायण, नारी से लक्ष्मी डायरेक्ट नहीं बन सकता इस जन्म में। ಯಾರು ಇವಾಗ ನರನಿಂದ ನಾರಾಯಣ, ನಾರಿಯಿಂದ ಲಕ್ಷ್ಮಿ ಡೈರೆಕ್ಟ್ ಯಾರು ಈ ಜನ್ಮದಲ್ಲಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. अगले जन्म में अगला शरीर लेकर के ಮುಂದಿನ ಜನ್ಮದಲ್ಲಿ ಮುಂದಿನ ಶರೀರವನ್ನ ತಗೊಂಡ್ಬಿಟ್ಟು लक्ष्मी नारायण बन सकते हैं, ಲಕ್ಷ್ಮೀನಾರಾಯಣರು ಆಗ್ಬೋದಾಗಿದೆ. लेकिन इस संगम युगी जन्म में ಆದರೆ ಈ ಸಂಗಮಯುಗಿ ಜನ್ಮದಲ್ಲಿ कोई भी डायरेक्ट नर से नारायण, नारी से लक्ष्मी ಯಾರು ಈ ಸಂಗಮಯುಗದಲ್ಲಿ ಡೈರೆಕ್ಟ್ ನರನಿಂದ ನಾರಾಯಣ ಮತ್ತೆ ನಾರಿಯಿಂದ ಲಕ್ಷ್ಮಿ नहीं बन सकता। ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. अभी फिर बोला ಅದಕ್ಕೆ ಇವಾಗ ಮತ್ತೆ ಹೇಳ್ತಾ ಇದ್ದಾರೆ, ब्रह्म वाक्य में, ಬ್ರಹ್ಮವಾಕ್ಯಗಳಲ್ಲೇ ಹೇಳಿದ್ದಾರೆ, तुम बच्चों को तमो प्रधान से सतो प्रधान बनने में ನೀವು ಮಕ್ಕಳಿಗೆ ತಮೋಪ್ರಧಾನದಿಂದ ಸತೋಪ್ರಧಾನ ಆಗ್ಲಿಕ್ಕೋಸ್ಕರ है 40 से 50 वर्ष लगते। 40ರಿಂದ 50 ವರ್ಷ ಹಿಡಿಯುತ್ತೆ. तो 17-18 में ये टाइम पूरा होता है। ಮತ್ತೆ 17-18ರಲ್ಲಿ ಈ ಟೈಮ್ ಪೂರ್ತಿ ಆಗುತ್ತೆ. क्योंकि 76 में बाप का प्रत्यक्षता वर्ष था, ಯಾಕೆಂದ್ರೆ 76ನೇ ಇಸ್ವಿಯಲ್ಲಿ ತಂದೆಯ ಪ್ರತ್ಯಕ್ಷತಾ ವರ್ಷ ಆಗಿತ್ತು. और 77 में संपूर्णता वर्ष मनाया गया। ಮತ್ತೆ 77ನೇ ಇಸ್ವಿಯಲ್ಲಿ ಸಂಪೂರ್ಣತಾ ವರ್ಷ ಅಂತ ಆಚರಿಸಿದ್ರು. तो 77 वर्ष पूरा होने के बाद ಮತ್ತೆ 77ನೇ ಇಸ್ವಿ ಪೂರ್ತಿ ಆದ ನಂತರ
40 वर्ष गिनेंगे तो कौन सा सन आता है? 40 ವರ್ಷವನ್ನ ಎಣಿಸಿದ್ರೆ ಯಾವ ವರ್ಷ ಬರುತ್ತೆ ಮತ್ತೆ? 2018 आता है। 2018ನೇ ಇಸ್ವಿ ಬರುತ್ತೆ। 2018 में 2018ರಲ್ಲಿ 40 वर्ष पहले एक युगल प्रत्यक्ष हुआ। 40 ವರ್ಷಕ್ಕಿಂತ ಮುಂಚೆ ಒಂದೇ ಯುಗಲ್ ಜೋಡಿ ಪ್ರತ್ಯಕ್ಷ ಆದರು। उनके लिए टूलेट का बोर्ड लगा। ಅವರಿಗೋಸ್ಕರ ಟೂಲೆಟಿನ ಬೋರ್ಡ್ ಆಯ್ತು। अभी 40 वर्ष पूरे होने पर ಇವಾಗ 40 ವರ್ಷ ಪೂರ್ತಿ ಆದ ನಂತರ 8 आत्माओं की प्रत्यक्षता होने वाली है। 8 ಆತ್ಮಗಳ ಪ್ರತ್ಯಕ್ಷತೆ ಆಗಬೇಕಾಗಿದೆ। नंबर ವಾರ್ ಆಗಿ अष्टदेव, ನಂಬರ್ ವಾರ್ ಅಷ್ಟದೇವತೆಗಳು, सारी सृष्टि के पूर्वज। ಇಡೀ ಸೃಷ್ಟಿಯ ಪೂರ್ವಜರು। पूर्व माने पहले, ज माने जन्म लेने वाले। ಪೂರ್ವ ಅಂದ್ರೆ ಮೊದಲು, ಜ ಅಂದ್ರೆ ಜನ್ಮ ತಗೊಳ್ಳೋಂಥವ್ರು। सारी मनुष्य सृष्टि में जिन 8 आत्माओं ने ಇಡೀ ಮನುಷ್ಯ ಸೃಷ್ಟಿಯಲ್ಲಿ ಯಾವ 8 ಆತ್ಮಗಳು पहले प्रत्यक्षता रूपी जन्म लिया, ಯಾರು ಮೊಟ್ಟ ಮೊದಲು ಪ್ರತ್ಯಕ್ಷತಾ ರೂಪಿ ಜನ್ಮವನ್ನ ತಗೊಂತಾರೆ, वो अब संसार में प्रत्यक्ष होने वाले हैं। ಅವರು ಇವಾಗ ಪ್ರಪಂಚದಲ್ಲಿ ಪ್ರತ್ಯಕ್ಷ ಆಗುವಂತವರಾಗಿದ್ದಾರೆ। 2018 से 2018ರಿಂದ गुप्त राजधानी स्थापन होनी है। ಗುಪ್ತ ರಾಜಧಾನಿ ಸ್ಥಾಪನೆ ಆಗಬೇಕಾಗಿದೆ। संपूर्ण राजधानी, ಸಂಪೂರ್ಣ ರಾಜಧಾನಿ, ऐसी संपन्न आत्माओं का संगठन, ಈ ತರ ಸಂಪನ್ನ ಆತ್ಮಗಳ ಸಂಘಟನೆ, जिस संगठन में ब्रह्म वाक्य बोला गया। ಆ ಸಂಘಟನೆಗೋಸ್ಕರ ಬ್ರಹ್ಮವಾಕ್ಯಗಳಲ್ಲೂ ಸಹ ಹೇಳಿದ್ದಾರೆ। क्या ಏನಂತ ಹೇಳಿದ್ದಾರೆ? बोला है? ये ब्राह्मणों का संगठन ಹೇಳಿದ್ದಾರೆ। ಏನಂತ ಹೇಳಿದ್ದಾರೆ? ಈ ಬ್ರಾಹ್ಮಣರ ಸಂಘಟನೆ, रूपी किला ಈ ಸಂಘಟನೆ ರೂಪಿ ಕಿಲೆ ಏನಿದೆ ऐसा बन जाएगा ಇದು ಈ ತರ ಸ್ಟ್ರಾಂಗ್ ಆಗಿ ತಯಾರಾಗೋಗುತ್ತೆ। कि इस किला में, इस संगठन में कोई भी पांव नहीं रख सकेगा भिखारी। ಈ ಕಿಲೆಯಲ್ಲಿ, ಸಂಘಟನೆಯಲ್ಲಿ ಯಾವುದೇ ವಿಕಾರಿಗಳು ಕಾಲ್ ಸಹ ಇಡ್ಲಿಕ್ಕೆ ಸಾಧ್ಯ ಇಲ್ಲ। अभी क्या हो रहा है? ಇವಾಗ ಏನಾಗ್ತಾ ಇದೆ? अभी तक क्या होता रहा ಇಲ್ಲಿವರೆಗೂ ಏನಾಗ್ತಾ ಇತ್ತು? है? इस ब्राह्मण संगठन में विकारियों का प्रवेश हो रहा है या नहीं हो रहा है? ಈ ಬ್ರಾಹ್ಮಣರ ಸಂಘಟನೆಯಲ್ಲಿ ವಿಕಾರಿಗಳ ಪ್ರವೇಶ ಆಗ್ತಾ ಇದೆನೋ ಇಲ್ವೋ? संग दोष, अन्न दोष में आने वालों का ಸಂಘ ದೋಷದಲ್ಲಿ, ಅನ್ನ ದೋಷದಲ್ಲಿ ಬರುವಂತವರು प्रवेश हो रहा है या नहीं हो रहा है? ಸಂಘ ದೋಷದಲ್ಲಿ, ಅನ್ನ ದೋಷದಲ್ಲಿ ಬರುವಂತವರ ಪ್ರವೇಶ ಇವಾಗ ಆಗ್ತಾ ಇದೆನೋ ಇಲ್ವೋ? हो रहा है। ಆಗ್ತಾ ಇದೆ। लेकिन अब क्या होने वाला है? ಆದ್ರೆ ಇವಾಗ ಮತ್ತೇನಾಗಬೇಕಾಗಿದೆ? ऐसे ब्राह्मणों का संगठन बनेगा, ಈ ತರ ಬ್ರಾಹ್ಮಣರ ಸಂಘಟನೆ ತಯಾರಾಗುತ್ತೆ। ऐसा संगठन रूपी किला तैयार होगा ಈ ತರ ಸಂಘಟನೆ ರೂಪಿ ಕಿಲೆ ತಯಾರಾಗುತ್ತೆ, जिसमें एक भी विकारी पांव भी नहीं रख सके। ಅದರಲ್ಲಿ ಒಬ್ರು ಸಹ ವಿಕಾರಿಗಳು ಕಾಲ್ ಸಹ ಇಡ್ಲಿಕ್ಕೆ ಸಾಧ್ಯ ಇಲ್ಲ। इसलिए अभी से अलर्ट हो जाना चाहिए। ಅದಕ್ಕೋಸ್ಕರ ಇವಾಗಿನಿಂದಾನೇ ಅಲರ್ಟ್ ಆಗಬೇಕಾಗಿದೆ। और अव्यक्त संदेश में ब्रह्मा बाबा ने गुलजार दादी के द्वारा ಮತ್ತೆ ಅವ್ಯಕ್ತ ಸಂದೇಶದಲ್ಲಿ ಬ್ರಹ್ಮ ಬಾಬಾ ಗುಲ್ಜಾರ್ ದಾದಿಯವರ ಮುಖಾಂತರ अंतिम संदेश में भी कह दिया। ಅಂತಿಮ ಸಂದೇಶದಲ್ಲೂ ಸಹ ಹೇಳ್ಬಿಟ್ಟಿದ್ದಾರೆ। क्या बता दिया? ಏನಂತ ಹೇಳ್ಬಿಟ್ಟಿದ್ದಾರೆ? ऐसे मत समझना, अभी 20 साल पड़े हैं पुरुषार्थ के लिए। ಈ ತರ ತಿಳ್ಕೊಬೇಡಿ, ಇವಾಗ ಪುರುಷಾರ್ಥಕ್ಕೋಸ್ಕರ ಇನ್ನು 20 ವರ್ಷ ಉಳಿದಿದೆ ಅಂತ। दुनिया वालों से कहा
या बच्चों से कहा ಪ್ರಪಂಚದವ್ರ ಹತ್ರ ಹೇಳಿದ್ರಾ ಅಥವಾ ಮಕ್ಕಳಿಗೋಸ್ಕರ ಹೇಳಿದ್ರಾ? है? बच्चों से कहा। ಮಕ್ಕಳ ಹತ್ರನೇ ಹೇಳಿದ್ದಾರೆ. दुनिया वाले तो पुरुषार्थ ही नहीं जानते क्या होता है। ಪ್ರಪಂಚದವ್ರಂತೂ ಪುರುಷಾರ್ಥ ಅಂದ್ರೇನು ಅನ್ನೋದೇ ಗೊತ್ತಿಲ್ಲ ಅವರಿಗೆ. बच्चों से कहा ಮಕ್ಕಳ ಹತ್ರ ಹೇಳಿದ್ರು. कि 100 वर्ष का संगम बताया, 100 ವರ್ಷದ ಸಂಗಮ ಅಂತ ಹೇಳಿದ್ದಾರೆ. 36 से लेकर 2036 तक 100 साल पूरे होते हैं। 36ನೇ ಇಸ್ವಿಯಿಂದ 2036ವರೆಗೂ 100 ವರ್ಷ ಪೂರ್ತಿ ಆಗುತ್ತೆ. तो ऐसे नहीं समझना, ಮತ್ತೆ ಈ ತರ ತಿಳ್ಕೊಬೇಡಿ. तुम्हारा पुरुषार्थ संपन्न बनने के लिए अभी 20 साल पड़े हैं। ನಿಮ್ಮ ಪುರುಷಾರ್ಥ ಸಂಪನ್ನ ಆಗ್ಲಿಕ್ಕೋಸ್ಕರ ಇವಾಗಿನ್ನು 20 ವರ್ಷ ಉಳಿದಿದೆ ಅಂತ ತಿಳ್ಕೊಬೇಡಿ. फिर बोला 20 साल तो है ही नहीं। ಮತ್ತೆ ಹೇಳಿದ್ರು 20 ವರ್ಷ ಅಂತೂ ಇಲ್ವೇ ಇಲ್ಲ. फिर ये नहीं बताया ಮತ್ತೆ ಈ ಮಾತಂತೂ ಹೇಳಲೇ ಇಲ್ಲ. कि 20 साल नहीं है तो कितने साल हैं? 20 ವರ್ಷ ಇಲ್ಲ ಅಂದ್ರೆ ಮತ್ತೆ ಎಷ್ಟು ವರ್ಷ ಇದೆ? 19 साल होंगे। 19 ವರ್ಷನಾದ್ರೂ ಇದೆನಾ? अरे 18 साल बता देते, ಅಚ್ಚಾ 18 ವರ್ಷ ಅಂತಾದ್ರೂ ಹೇಳ್ಬಿಡ್ಬೋದು. 15 बता देते, 15 ಅಂತಾನು ಹೇಳ್ಬಿಟ್ರೆ ಆಗೋದು. 11 बता देते, 11 ಅಂತಾನು ಹೇಳ್ಬೋದಾಗಿತ್ತು. बताया? ಹೇಳಿದಾರ ಆ ಥರ? बताने वाले को खुद ही नहीं मालूम होगा। ಹೇಳುವಂತವ್ರಿಗೆ ಸ್ವಯಂವೇ ಗೊತ್ತಿಲ್ವೇನೋ? इतना पक्का जान लिया ಇಷ್ಟು ಮಾತ್ರ ಪಕ್ಕಾ ತಿಳ್ಕೊಂಡ್ಬಿಟ್ಟಿದ್ದಾರೆ. क्या? कि तुम बच्चों को जिनको तुम कह के बोला, ನೀವು ಮಕ್ಕಳಿಗೆ ಯಾರಿಗೆ ನೀವು ಅಂತ ಹೇಳಿದರೆ उनको सतो प्रधान बनने में ಅವರಿಗೆ ಸತುಪ್ರಧಾನ ಆಗ್ಲಿಕ್ಕೋಸ್ಕರ 50 वर्ष पूरे होने चाहिए 76 से। 50 ವರ್ಷ ಪೂರ್ತಿ ಆಗಬೇಕಾಗಿದೆ 76ನೇ ಇಸ್ವಿಯಿಂದ. तो कब तक होंगे 50? ಮತ್ತೆ ಎಲ್ಲಿವರೆಗೂ ಆಗುತ್ತೆ 50 ವರ್ಷ ಪೂರ್ತಿ? 2028 तक। 2028ರವರೆಗೂ. तो मनन चिंतन मंथन करना है। ಮತ್ತೆ ಮನನ ಚಿಂತನೆ ಮಂಥನೆಯನ್ನ ಮಾಡಬೇಕಾಗಿದೆ. कि हमारी आत्मा 2028 तक ಅಂದರೆ ನಮ್ಮ ಆತ್ಮ ಏನಿದೆ ಅದು 2028ನೇ ಇಸ್ವಿವರೆಗೂ 108 की माला में आने का पुरुषार्थ कर रही है। 108ರ ಮಾಲೆಯಲ್ಲಿ ಬರುವಂತ ಪುರುಷಾರ್ಥ ನಮ್ಮ ಆತ್ಮ ಮಾಡ್ತಾ ಇದೆನಾ? योग्य पुरुषार्थ कर रही है या अयोग्य है? ಯೋಗ್ಯ ಪುರುಷಾರ್ಥವನ್ನ ಮಾಡ್ತಾ ಇದ್ದಾರಾ ಅಥವಾ ಅಯೋಗ್ಯ ಆಗಿದಾರಾ ಇನ್ನು? इन 10 वर्षों में ಈ 10 ವರ್ಷಗಳಲ್ಲಿ कैसी स्टेज बनानी है? ಯಾವ ತರ ಸ್ಟೇಜ್ ಮಾಡ್ಕೋಬೇಕಾಗಿದೆ? 108 की लिस्ट में आने वालों को 108ರ ಮಾಲೆಯ ಲಿಸ್ಟ್ ನಲ್ಲಿ ಬರುವಂತವರಿಗೆ ಯಾವ ತರ ಪುರುಷಾರ್ಥ ಮಾಡಬೇಕಾಗಿದೆ? कैसी स्टेज बनानी है? ಯಾವ ತರ ಸ್ಟೇಜ್ ಮಾಡ್ಕೋಬೇಕಾಗಿದೆ? है मन मना भव। ಏನಂತ ಹೇಳಿದ್ರು? ಮನ್ಮನಾಭವ. मेरे मन में समा जा। ನನ್ನ ಮನಸ್ಸಿನಲ್ಲಿ ಸಮಾವೇಶನೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸನ್ನ. जो बोल रहा है मेरे मन में समा जा, उसके मन में क्या है? ಯಾರು ಹೇಳ್ತಾ ಇದ್ದಾರೆ ನನ್ನ ಮನಸ್ಸಿನಲ್ಲಿ ಸಮಾವೇಶನೆ ಮಾಡ್ಕೊಳ್ಳಿ ಅಂತ, ಅವ್ರ ಮನಸ್ಸಿನಲ್ಲಿ ಏನಿದೆ? एक ज्योति बिंदु, ಒಬ್ಬ ಜ್ಯೋತಿರ್ಬಿಂದುನೇ ಇದ್ದಾರೆ. बाकी नो संकल्प। ಬಾಕಿ ಇನ್ನೇನು ಸಂಕಲ್ಪನೇ ಇಲ್ಲ. क्या? एक ज्योति बिंदु के अलावा ಒಬ್ಬ ಜ್ಯೋತಿರ್ಬಿಂದುನ ಬಿಟ್ಬಿಟ್ಟು और कोई संकल्प है? ಬೇರೆ ಇನ್ನೇನಾದ್ರೂ ಸಂಕಲ್ಪಗಳಿದೆನಾ? होगा? ಅಥವಾ ಇರುತ್ತಾ? है? होगा? ಕೇಳ್ತಾ ಇದ್ದಾರೆ ಬಾಬಾ, ಏನಾದ್ರೂ ಸಂಕಲ್ಪಗಳಿರುತ್ತಾ? नहीं। ಇಲ್ಲ. तो 108 की लिस्ट में 10 वर्ष में जो आने वाले होंगे, ಮತ್ತೆ 108ರ ಲಿಸ್ಟ್ ನಲ್ಲಿ ಯಾರು ಬರುವಂತವರಾಗಿದ್ದಾರೆ 10 ವರ್ಷದಲ್ಲಿ, उनको ये पक्का करना है। ಅವರಿಗೆ ಈ ಮಾತನ್ನ ಪಕ್ಕಾ ಮಾಡ್ಕೋಬೇಕಾಗಿದೆ. क्या? ಏನ್ ಪಕ್ಕಾ ಮಾಡ್ಕೋಬೇಕಾಗಿದೆ?
क्या पक्का करना है ಏನು ಪಕ್ಕ ಮಾಡ್ಕೋಬೇಕು? कि 10 वर्ष में हमें एक बाप की याद रहे। 10 ವರ್ಷದಲ್ಲಿ ನಮಗೆ ಕೇವಲ ಒಬ್ಬ ತಂದೆಯ ನೆನಪಿರಬೇಕು. कौन से बाप की? ಯಾವ ತಂದೆಯ ನೆನಪಿರಬೇಕು? है साकार में निराकार बाप की याद करें। ಸಾಕಾರನಲ್ಲಿ ನಿರಾಕಾರ ತಂದೆಯ ನೆನಪಿರಬೇಕು. क्यों निराकार की क्यों नहीं रहे? ಯಾಕೆ ನಿರಾಕಾರನ ನೆನಪು ಯಾಕಿರಬಾರ್ದು? साकार से क्या लेना देना? ಸಾಕಾರನ ಜೊತೆ ಏನು ಕೊಡೋದು ತಗೊಳ್ಳೋದು ಇದೆ? निराकार बाप को याद करेंगे ನಿರಾಕಾರ ತಂದೆಯನ್ನ ನೆನಪು ಮಾಡಿದ್ರೆ तो हम निराकारी वर्षा नहीं ले सकते क्या? ಮತ್ತೆ ನಾವು ನಿರಾಕಾರಿ ಆಸ್ತಿಯನ್ನ ತಗೊಳ್ಳಿಕ್ಕಾಗಲ್ವಾ? है ले सकते ತಗೋಬಹುದಾಗಿದೆನಾ? ले सकते हैं ना? ತಗೋಬಹುದಾಗಿದೆ ಅಲ್ವಾ? माने 500-700 करोड़ मनुष्य आत्माओं के बीच में ಅಂದ್ರೆ 500-700 ಕೋಟಿ ಆತ್ಮಗಳ ಮಧ್ಯದಲ್ಲಿ हम बाप का बड़ा बच्चा बन सकते। ನಾವು ತಂದೆ ದೊಡ್ಡ ಮಗ ಆಗ್ಬೋದಾಗಿದೆ, ಮಕ್ಕಳಾಗ್ಬೋದು. अरे बन सकते ना? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ಆಗ್ಬೋದಾಗಿದೆನಾ? अरे अरे बन सकते कि नहीं? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ಆಗ್ಬೋದಾಗಿದೆನಾ ಇಲ್ವಾ? अरे बाप का बड़ा बच्चा बन सकते कि नहीं बन सकते? ತಂದೆ ದೊಡ್ಡ ಮಗು ನಾವು ಆಗ್ಬೋದಾಗಿದೆನಾ ಇಲ್ವಾ? अरे बाप का बड़ा बच्चा मनुष्य सृष्टि में ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ತಂದೆ ದೊಡ್ಡ ಮಗು ಮನುಷ್ಯ ಸೃಷ್ಟಿಯಲ್ಲಿ माने मनुष्य सृष्टि का बीज रूप बाप बन सकते या नहीं बन सकते? ಅಂದ್ರೆ ಮನುಷ್ಯ ಸೃಷ್ಟಿಯ ಬೀಜರೂಪ ತಂದೆ ಆಗ್ಬೋದಾಗಿದೆನೋ ಇಲ್ವೋ? है 10 वर्ष में 10 ವರ್ಷದಲ್ಲಿ ಆಗ್ಬೋದಾ? है? 10 वर्ष में बनेंगे? 10 ವರ್ಷದಲ್ಲಿ ಆಗ್ತಾರಾ? अरे कितने वर्ष में बनेंगे? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ಎಷ್ಟು ವರ್ಷದಲ್ಲಿ ಆಗ್ತಾರೆ? है? है? कितने वर्ष में बनेंगे? ಕೇಳ್ತಾ ಇದ್ದಾರೆ ಬಾಬಾ ಎಷ್ಟು ವರ್ಷದಲ್ಲಿ ಆಗ್ತಾರೆ? है? 40 वर्ष में बनेंगे। 40 ವರ್ಷದಲ್ಲಿ ಆಗ್ತಾರಾ? 40 वर्ष तो पूरे हो गए। 40 ವರ್ಷ ಅಂತೂ ಪೂರ್ತಿ ಆಗೋಯ್ತು. नवंबर दिसंबर 2 महीने ही रह गए। ನವೆಂಬರ್ ಡಿಸೆಂಬರ್ 2 ತಿಂಗಳು ಉಳಿದಿದೆ. है 2 महीने में अपनी आत्मा को ಮತ್ತೆ 2 ತಿಂಗಳಲ್ಲಿ ಸ್ವಯಂನ ಆತ್ಮಗೆ परखना है ಪರೀಕ್ಷಿಸಬೇಕಾಗಿದೆ. कि ऐसा पुरुषार्थ कर रही है ಅಂದ್ರೆ ನಾವು ಈ ತರ ಪುರುಷಾರ್ಥವನ್ನ ಮಾಡ್ತಾ ಇದೀವಾ कि मनुष्य सृष्टि के बीज रूप बाप के रूप में प्रत्यक्ष हो जाएं। ಅಂದ್ರೆ ಮನುಷ್ಯ ಸೃಷ್ಟಿಯ ತಂದೆ ಬೀಜರೂಪ ತಂದೆ ರೂಪದಲ್ಲಿ ಪ್ರತ್ಯಕ್ಷ ಆಗಬೇಕು. फिर 76 में कौन प्रत्यक्ष हुआ था? ಮತ್ತೆ 76ನೇ ಇಸ್ವಿಯಲ್ಲಿ ಯಾರು ಪ್ರತ್ಯಕ್ಷ ಆಗಿದ್ರು? हाँ? अरे वो पहले ही प्रत्यक्ष हो गया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಅರೆ ಅವರಂತೂ ಮೊದಲೇ ಪ್ರತ್ಯಕ್ಷ ಆಗ್ಬಿಟ್ರು. तो अब दोबारा प्रत्यक्ष होंगे क्या? ಮತ್ತೆ ಇವಾಗ 2ನೇ ಸತಿ ಪ್ರತ್ಯಕ್ಷ ಆಗ್ತಾರಾ? होगा। ಯಾರೋ ಅಂದ್ರು ಆಮೇಲೆ ಪ್ರತ್ಯಕ್ಷ ಆಗ್ತಾರೆ ಅಂತ ಏನೋ, ಅದಕ್ಕೆ ಬಾಬಾ ಹೇಳ್ತಾರೆ ಆಗ್ತಾರೆ ಅಂದ್ರೆ ಮುಂದೆ भविष्य में, ಭವಿಷ್ಯದಲ್ಲಿ ಆಗ್ತಾರಾ? फ्यूचर में। ಅಂದ್ರೆ ಫ್ಯೂಚರ್ನಲ್ಲಿ ಆಗ್ತಾರಾ? 76 में आत्माओं का बाप प्रत्यक्ष हुआ। 76ನೇ ಇಸ್ವಿಯಲ್ಲಿ ಆತ್ಮಗಳ ತಂದೆ ಪ್ರತ್ಯಕ್ಷ ಆಗ್ತಾರಾ? मन बुद्धि का बाप ಮನ್ಬುದ್ಧಿಯ ತಂದೆ ಆಗಿದ್ದಾರೆ. है। 76 में कौन प्रत्यक्ष हुआ? 76ನೇ ಇಸ್ವಿಯಲ್ಲಿ ಯಾರು ಪ್ರತ್ಯಕ್ಷ ಆಗ್ತಾರೆ? राम बाप प्रत्यक्ष हुआ। ರಾಮ ತಂದೆ ಪ್ರತ್ಯಕ್ಷ ಆಗ್ತಾರೆ. वो मनुष्य सृष्टि का बाप है या नहीं है? ಮತ್ತೆ ಅವರು ಮನುಷ್ಯ ಸೃಷ್ಟಿಯ ತಂದೆ ಆಗಿದಾರೋ ಇಲ್ವೋ? है।
ಆಗಿದ್ದಾರೆ. तो अब कहाँ से मनुष्य सृष्टि के बाप के रूप में प्रत्यक्ष हो जाएंगे? ಮತ್ತೆ ಇವಾಗ ಎಲ್ಲಿಂದ ಮನುಷ್ಯ ಸೃಷ್ಟಿಯ ತಂದೆ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾರೆ? हाँ, मनुष्य सृष्टि का जो बाप है, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಈ ಮನುಷ್ಯ ಸೃಷ್ಟಿಯ ತಂದೆ ಯಾರಾಗಿದ್ದಾರೆ? जो इस मनुष्य सृष्टि में तीनों काल में पार्ट बजाता है, ಯಾರು ಈ ಮನುಷ್ಯ ಸೃಷ್ಟಿಯಲ್ಲಿ 3 ಕಾಲದಲ್ಲೂ ಪಾತ್ರವನ್ನ ಮಾಡ್ತಾರೆ, वो शंकर के नाम रूप से जाना जाता है. ಅವ್ರ ಹೆಸರನ್ನ ಶಂಕರನ ಹೆಸರು ಮತ್ತು ರೂಪದಿಂದ ಪ್ರಸಿದ್ಧಿ ಮಾಡಲಾಗುತ್ತೆ. कि दुनिया में कोई नहीं जानता ಈ ಪ್ರಪಂಚದಲ್ಲಂತೂ ಯಾರಿಗೂ ಗೊತ್ತೇ ಇಲ್ಲ कि शंकर का माँ बाप कौन है, ಶಂಕರನ ತಂದೆ ತಾಯಿ ಯಾರಾಗಿದ್ದಾರೆ, शंकर का जन्म कब हुआ ಶಂಕರನ ಜನ್ಮ ಯಾವಾಗ ಆಗಿದೆ, और उसकी मृत्यु कब होगी. ಮತ್ತೆ ಅವರ ಮೃತ್ಯು ಯಾವಾಗ ಆಗುತ್ತೆ. शंकर को जन्म मरण के चक्र से ಶಂಕರನ್ಗೆ ಜನ್ಮ ಮರಣದ ಚಕ್ರದಿಂದ न्यारा माना जाता है, ನ್ಯಾರ ಅಂತ ಹೇಳಲಾಗುತ್ತಾ, या जन्म मरण के चक्र में आने वाला है, ಅಥವಾ ಅವರು ಜನನ ಮರಣದ ಚಕ್ರದಲ್ಲಿ ಬರುವಂತವ್ರಾಗಿದ್ದಾರ, न्यारा माना जाता ನ್ಯಾರ ಆಗಿದ್ದಾರೆ ಅಂತ ಹೇಳಲಾಗುತ್ತೆ. है. माना वो 84 जन्मों में ಅಂದರೆ ಅವರು 84 ಜನ್ಮಗಳಲ್ಲಿ कभी भी मृत्यु को प्राप्त नहीं होता. ಯಾವತ್ತೂ ಅವರು ಮೃತ್ಯುವನ್ನ ಪಡೆಯೋದೇ ಇಲ್ಲ, अनिश्चय बुद्धि नहीं बनता. ಅವರು ಅನಿಶ್ಚಯ ಬುದ್ಧಿ ಆಗೋದಿಲ್ಲ, सदा निश्चय बुद्धि. ಯಾವಾಗ್ಲೂ ನಿಶ್ಚಯ ಬುದ್ಧಿ ಆಗಿರ್ತಾರೆ. क्योंकि गीता में लिखा है निश्चय बुद्धि की पहचान. ಯಾಕೆಂದ್ರೆ ಗೀತೆಯಲ್ಲಿ ಬರೆದಿದ್ದಾರೆ ನಿಶ್ಚಯ ಬುದ್ಧಿ ಆಗಿರುವಂತವರ ಗುರುತೇನು ಅಂತ. निश्चय बुद्धि विजय. ನಿಶ್ಚಯ ಬುದ್ಧಿ ವಿಜಯತೆ. जन्म जन्मांतर जो भी पार्ट बजाएगा ಜನ್ಮ ಜನ್ಮಾಂತರ ಏನೇ ಪಾತ್ರವನ್ನ ಮಾಡ್ತಾರೆ उसकी बुद्धि में विजय ही विजय लिखी हुई है. ಅವ್ರ ಬುದ್ಧಿಯಲ್ಲಿ ವಿಜಯನೇ ವಿಜಯ ಬರ್ದಿದೆ. विजय तुम्हारा जन्म सिद्ध अधिकार. ವಿಜಯ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. एक नारायण ही है शास्त्रों में, ಶಾಸ್ತ್ರದಲ್ಲಿ ಒಬ್ಬ ನಾರಾಯಣನೇ ಆಗಿದ್ದಾರೆ, जिसको दिखाया जाता है ಅವರಿಗೆ ತೋರಿಸಲಾಗುತ್ತೆ कि उसकी वो कभी भी हार नहीं हुई. ಅವ್ರದ್ದು ಯಾವತ್ತೂ ಸೋಲು ಅನ್ನೋದೇ ಆಗಲ್ಲ. बाकी सब मनुष्य आत्माओं की हार होती है. ಬಾಕಿ ಎಲ್ಲ ಮನುಷ್ಯ ಆತ್ಮಗಳು ಸೋಲ್ತಾರೆ, देवात्माओं की भी हार होती है, ದೇವಾತ್ಮಗಳು ಸಹ ಸೋಲ್ತಾರೆ. लेकिन नारायण की कभी हार नहीं होती. ಆದ್ರೆ ನಾರಾಯಣಂದು ಯಾವತ್ತೂ ಸೋಲೇ ಇಲ್ಲ. उसकी पहचान बताई. ಅದರ ಗುರುತನ್ನ ಹೇಳಿದ್ದಾರೆ. क्या? ಏನಂತ ಹೇಳಿದ್ದಾರೆ? निश्चय बुद्धि विजयते. ನಿಶ್ಚಯ ಬುದ್ಧಿ ವಿಜಯತೆ. उसकी कभी भी अनिश्चय की होने की बात है ही नहीं. ಅವ್ರದ್ದು ಯಾವತ್ತೂ ಅನಿಶ್ಚಯ ಆಗುವಂತ ಮಾತೇ ಇಲ್ಲ. संगम युग में भी अनिश्चय रूपी मृत्यु को कभी प्राप्त नहीं होता. ಸಂಗಮ ಯುಗದಲ್ಲೂ ಸಹ ಯಾವತ್ತೂ ಅವರು ಅನಿಶ್ಚಯ ರೂಪಿ ಮೃತ್ಯುವನ್ನ ಪಡೆಯೋದೇ ಇಲ್ಲ. तो बताया ಅದಕ್ಕೆ ಮತ್ತೆ ಹೇಳಿದ್ರು जो पैराडाइज का निर्माण करते हैं बाप, ತಂದೆ ಯಾವ ಪ್ಯಾರಡೈಸಿನ ನಿರ್ಮಾಣವನ್ನ ಮಾಡ್ತಾರೆ, बाप बच्चों के लिए घर बनाते हैं या नहीं बनाते, ತಂದೆ ಮಕ್ಕಳಿಗೋಸ್ಕರ ಮನೆಯನ್ನ ಮಾಡ್ತಾರೋ ಇಲ್ವೋ, सुख साधन इकट्ठा करते हैं या नहीं करते, ಸುಖ ಸಾಮಗ್ರಿಗಳನ್ನೆಲ್ಲ ಒಂದುಗೂಡಿಸ್ತಾರೋ ಇಲ್ವೋ, करते हैं ना. ಮಾಡ್ತಾರೆ ಅಲ್ವಾ. तो बाप को वो सुख साधनों की प्रॉपर्टी ಮತ್ತೆ ತಂದೆಗೆ ಆ ಸುಖ ಸಾಧನಗಳೇನೇ ಇದೆ ಅದರ ಪ್ರಾಪರ್ಟಿ बच्चों को अर्पण करनी होती है. ಮಕ್ಕಳಿಗೆ ಕೊಡಬೇಕಾಗುತ್ತೆ. उसको कहते हैं बाप का वर्ष. ಅದಕ್ಕೆ ಹೇಳಲಾಗುತ್ತೆ ತಂದೆಯ ಆಸ್ತಿ ಅಂತ. तो बाप पैराडाइज निर्माण करते हैं. ಮತ್ತೆ ತಂದೆ ಪ್ಯಾರಡೈಸಿನ ನಿರ್ಮಾಣವನ್ನ ಮಾಡ್ತಾರೆ.
उनका नाम है हेवनली गॉडफादर। ಅವ್ರ ಹೆಸರೇ ಆಗಿದೆ ಹೆವಿನ್ಲಿ ಗಾಡ್ ಫಾದರ್. हेवन स्थापन करने वाला फादर। ಅವರು ಹೆವಿನನ್ನ ಸ್ಥಾಪನೆ ಮಾಡುವಂತ ತಂದೆ ಆಗಿದ್ದಾರೆ. अच्छा, जो हेवन स्थापन किया था ಅಚ್ಚಾ, ಏನು ಹೆವಿನ್ ಅಂದ್ರೆ ಸ್ವರ್ಗದ ಸ್ಥಾಪನೆಯನ್ನು ಏನ್ ಮಾಡಿದ್ರು, वो पहले तो नई दुनिया थी। ಅದಂತೂ ಮೊದಲು ಹೊಸ ಪ್ರಪಂಚ ಆಗಿತ್ತು. वो दुनिया अभी पुरानी बन गई ಆ ಪ್ರಪಂಚ ಇವಾಗ ಹಳೇದಾಗ್ಬಿಟ್ಟಿದೆ. है? शूटिंग पीरियड में भी देखो, ಶೂಟಿಂಗ್ ಪೀರಿಯಡ್ ನಲ್ಲೂ ಸಹ ನೋಡಿ, शूटिंग पीरियड में ब्राह्मणों की दुनिया ಶೂಟಿಂಗ್ ಪೀರಿಯಡ್ ನಲ್ಲಿ ಬ್ರಾಹ್ಮಣರ ಪ್ರಪಂಚದಲ್ಲಿ पुरानी बन गई या नहीं बन गई? ಹಳೇದಾಗ್ಬಿಟ್ಟಿದೇನೋ ಅಥವಾ ಇಲ್ವೋ? कब? ಯಾವಾಗ ಆಗೋಯ್ತು? है? कब पुरानी बन गई? कब से? ಯಾವಾಗಿನಿಂದ ಹಳೇದಾಗೋಗ್ಬಿಡುತ್ತೆ? है? अरे घोषणा की थी 10 वर्ष की। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ 10 ವರ್ಷದ ಘೋಷಣೆಯನ್ನ ಮಾಡಿದ್ರು, पुरानी दुनिया का विनाश ಹಳೆ ಪ್ರಪಂಚದ ವಿನಾಶ, और 10 वर्ष में नई दुनिया की स्थापना। लक्ष्मी ಮತ್ತೆ नारायण 10 ವರ್ಷದಲ್ಲಿ ಹೊಸ ಪ್ರಪಂಚದ ಸ್ಥಾಪನೆ ಅಂತ ಘೋಷಣೆಯನ್ನ ಮಾಡಿದ್ರು. के चित्र के नीचे क्या लिखा है? ಲಕ್ಷ್ಮೀನಾರಾಯಣನ ಚಿತ್ರದ ಕೆಳಗಡೆ ಏನಂತ ಬರ್ದಿದ್ದಾರೆ? 66-67 में 67 तक ये चित्र तैयार हो चुका था पूरा। 66-67ನೇ ಇಸ್ವಿಯಲ್ಲಿ ಹೇಳಿದ್ರು. 67ನೇ ಇಸ್ವಿಯಲ್ಲಿ ಈ ಚಿತ್ರ ಪೂರ್ತಿ ತಯಾರಾಗೋಗ್ಬಿಟ್ಟಿತ್ತು. उसमें लिखा है 10 वर्ष में पुरानी दुनिया का विनाश। ಅದ್ರಲ್ಲಿ ಬರ್ದಿದ್ದಾರೆ ಏನಂತ, 10 ವರ್ಷದಲ್ಲಿ ಹಳೆ ಪ್ರಪಂಚದ ವಿನಾಶ. कौन सी पुरानी दुनिया का विनाश? ಯಾವ ಹಳೆ ಪ್ರಪಂಚದ ವಿನಾಶ? ब्राह्मणों की पुरानी दुनिया का विनाश। ಬ್ರಾಹ್ಮಣರ ಹಳೆ ಪ್ರಪಂಚದ ವಿನಾಶ. और ये भी बता दिया, ಮತ್ತೆ ಈ ಮಾತನ್ನು ಸಹ ಹೇಳ್ಬಿಟ್ಟಿದ್ದಾರೆ, तुम बच्चों को ही बताया ನೀವು ಮಕ್ಕಳಿಗೂ ಸಹ ಹೇಳಿದ್ದಾರೆ कि तुम अपनी संस्था का नाम, ನೀವು ನಿಮ್ಮ ಸಂಸ್ಥೆಯ ಹೆಸರನ್ನ, वो शब्द ब्रह्मा कुमारी, प्रजापिता ब्रह्मा कुमारी शब्द हटा देना। ಆ ಶಬ್ದವನ್ನ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿ ಅನ್ನೋ ಶಬ್ದವನ್ನ ತೆಗೆದ್ಬಿಡಿ. और आध्यात्मिक ईश्वरीय विश्वविद्यालय लिख देना। ಮತ್ತೆ ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅಂತ ಬರೀರಿ. तो रख दिया। ಅವಾಗ ಮತ್ತೆ ಆತರ ಹೆಸರನ್ನ ಇಟ್ಬಿಟ್ರು. तो नई दुनिया स्थापन हुई या नहीं हुई? ಮತ್ತೆ ಹೊಸ ಪ್ರಪಂಚ ಸ್ಥಾಪನೆ ಆಯ್ತು ಇಲ್ವೋ? अभी वो नई दुनिया जो स्थापन हुई थी, ಇವಾಗ ಏನ ಹೊಸ ಪ್ರಪಂಚ ಸ್ಥಾಪನೆ ಆಗಿತ್ತು, उसके लिए बोल दिया। ಅದಕ್ಕೋಸ್ಕರ ಅಂತೂ ಹೇಳ್ಬಿಟ್ಟಿದ್ದಾರೆ. क्या? ಏನಂತ ಹೇಳ್ಬಿಟ್ಟಿದ್ದಾರೆ? कि तुम बच्चे एडवांस के ನೀವು ಮಕ್ಕಳು, ಅಡ್ವಾನ್ಸಿನ ಮಕ್ಕಳು, तमो प्रधान से सतो प्रधान बनने में कितने साल? ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗ್ಲಿಕ್ಕೋಸ್ಕರ ಎಷ್ಟು ವರ್ಷ ಹಿಡಿಯುತ್ತೆ? 40 साल लेते हो। 40 ವರ್ಷ ತಗೊಂತೀರಾ. तो अब तुम बच्चे कैसे बन गए? ಮತ್ತೆ ಇವಾಗ ನೀವು ಮಕ್ಕಳು ಯಾವ ತರ ಆಗ್ಬಿಟ್ಟಿದ್ದೀರಾ? अरे तमो प्रधान बन गए या सतो प्रधान बन गए? ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಮತ್ತೆ ತಮೋ ಪ್ರಧಾನ ಆಗ್ಬಿಟ್ಟಿದ್ದೀರಾ ಅಥವಾ ಸತೋ ಪ್ರಧಾನ ಆಗ್ಬಿಟ್ಟಿದ್ದೀರಾ? सतो प्रधान बन गए। ಸತೋ ಪ್ರಧಾನ ಆಗ್ಬಿಟ್ಟಿದ್ದೀರಾ. अंदर अंदर शीशा देखा ಒಳಗಡೆನೆ ಕನ್ನಡಿಯನ್ನ ನೋಡಿದ್ದೀರಾ? है? देखा? ಕೇಳ್ತಾ ಇದ್ದಾರೆ ಬಾಬಾ, ನೋಡಿದ್ದೀರಾ? अपने संकल्पों को चेक किया? ನಿಮ್ಮ ಸಂಕಲ್ಪಗಳನ್ನ ಚೆಕ್ ಮಾಡ್ಕೊಂಡಿದ್ದೀರಾ? ब्रह्म वाक्य तो है मुरली में। ಬ್ರಹ್ಮವಾಕ್ಯ ಅಂತೂ ಇದೆ ಮುರಳಿಯಲ್ಲಿ. तुम बच्चे भी
दृष्टि की 10, 20, 50 भूलें रोज करते होगे। ನೀವು ಮಕ್ಕಳು ಸಹ ದೃಷ್ಟಿಯಿಂದ 10, 20, 50 ತಪ್ಪುಗಳನ್ನು ಪ್ರತಿದಿನ ಮಾಡ್ತೀರಾ. है दृष्टि की क्या भूल होती है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತೆ ದೃಷ್ಟಿಯಿಂದ ಏನು ತಪ್ಪಾಗುತ್ತೆ. जो भूल होती है उसे कुदृष्टि कहते हैं ಮತ್ತೆ ಏನು ತಪ್ಪಾಗುತ್ತೆ ಅದಕ್ಕೆ ಕುದೃಷ್ಟಿ ಅಂತ ಹೇಳ್ತಾರ या दृष्टि कहते हैं। ಅಥವಾ ದೃಷ್ಟಿ ಅಂತ ಹೇಳ್ತಾರ. हैं? क्या कहते हैं? ಏನಂತ ಹೇಳ್ತಾರೆ? कुदृष्टि। ಕುದೃಷ್ಟಿ ಅಂತಾನೆ ಹೇಳ್ತಾರೆ. कु माने खराब। ಕು ಅಂದ್ರೆ ಕೆಟ್ಟ. वो दृष्टि नहीं जो राधा कृष्ण की दृष्टि थी। ಆ ದೃಷ್ಟಿ ಎಲ್ಲ ಯಾವುದು ರಾಧಾಕೃಷ್ಣನ ದೃಷ್ಟಿಯಾಗಿತ್ತು. लक्ष्मी नारायण के चित्र में नीचे सतयुग में दिखाया। ಲಕ್ಷ್ಮೀನಾರಾಯಣನ ಚಿತ್ರದಲ್ಲಿ ನೀಚೆ ಕೆಳಗಡೆ ಸತ್ಯುಗದಲ್ಲಿ ತೋರಿಸಿದ್ದಾರೆ. कृष्ण की दृष्टि राधा में डूबती, ಕೃಷ್ಣನ ದೃಷ್ಟಿ ರಾಧಾನಲ್ಲಿ ಮುಳುಗುತ್ತೆ. राधा की दृष्टि कृष्ण में डूबती। ರಾಧನ ದೃಷ್ಟಿ ಕೃಷ್ಣನಲ್ಲೇ ಮುಳುಗುತ್ತೆ. वो दृष्टि सतो प्रधान दृष्टि। ಆ ದೃಷ್ಟಿ ಸತೋಪ್ರಧಾನ ದೃಷ್ಟಿಯಾಗಿತ್ತು. कुदृष्टि नहीं कहेंगे। ಅದಕ್ಕೆ ಕುದೃಷ್ಟಿ ಅಂತ ಹೇಳೋದಿಲ್ಲ. अगर राधा की दृष्टि कृष्ण के अलावा कोई और में पड़े ರಾಧನ ದೃಷ್ಟಿ ಒಂದ್ ವೇಳೆ ಕೃಷ್ಣನ ಬಿಟ್ಟು ಬೇರೆ ಯಾರಲ್ಲಾದ್ರೂ ಬಿದ್ರೆ तो क्या कहेंगे? ಅವಾಗ ಮತ್ತೆ ಅದಕ್ಕೆ ಏನಂತ ಹೇಳ್ತಾರೆ? कुदृष्टि, ಕುದೃಷ್ಟಿ ಅಂತ ಹೇಳ್ತಾರೆ. व्यभिचारी दृष्टि। ವ್ಯಭಿಚಾರಿ ದೃಷ್ಟಿಯಾಗಿದೆ. तो बताया ಅದಕ್ಕೋಸ್ಕರ ಹೇಳಿದ್ರು कि तुम बच्चे तमो प्रधान बन गए ನೀವು ಮಕ್ಕಳು ತಮ್ಮ ಪ್ರಧಾನ ಆಗ್ಬಿಟ್ಟಿದ್ದೀರಾ या सतो प्रधान बन गए। ಅಥವಾ ಸತು ಪ್ರಧಾನ ಆಗ್ಬಿಟ್ಟಿದ್ದೀರಾ? है? तमो प्रधान बन गए। ತಮ್ಮ ಪ್ರಧಾನ ಆಗ್ಬಿಟ್ಟಿದ್ದೀರಾ? अभी बाप आए हैं। ಇವಾಗ ತಂದೆ ಬಂದಿದ್ದಾರೆ. तमो प्रधान दुनिया को नई दुनिया पैराडाइज बनाने के लिए ತಮ್ಮ ಪ್ರಧಾನ ಪ್ರಪಂಚವನ್ನ ಹೊಸ ಪ್ರಪಂಚ ಪ್ಯಾರಡೈಸ್ ಅನ್ನಾಗಿ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ. जो शास्त्रों में गायन है ಅದಕ್ಕೋಸ್ಕರ ಶಾಸ್ತ್ರದಲ್ಲೂ ಸಹ ಗಾಯನ ಇದೆ कि ब्रह्मा ने 3 बार ब्राह्मणों की सृष्टि रची ಬ್ರಹ್ಮ 3 ಸತಿ ಬ್ರಾಹ್ಮಣರ ಸೃಷ್ಟಿಯನ್ನ ರಚನೆ ಮಾಡಿದ್ರು और तीनों बार बिगाड़ दी। ಮತ್ತೆ 3 ಸತಿನೂ ಅದನ್ನ ಕೆಡಿಸ್ಬಿಟ್ರು. पहली बार रची ओम मंडली नाम की सृष्टि। ಮೊದಲನೇ ಸತಿ ರಚನೆಯನ್ನ ಮಾಡಿದ್ರು. ಓಂ ಮಂಡಲಿ ಅಂತ ಹೆಸರಿನಿಂದ ಸೃಷ್ಟಿಯನ್ನ ರಚನೆ ಮಾಡಿದ್ರು. फिर दूसरी बार रची ಮತ್ತೆ ಎರಡನೇ ಸತಿ ರಚನೆ ಮಾಡಿದ್ರು 1947 में 1947ನೇ ಇಸ್ವಿಯಲ್ಲಿ ब्रह्मा कुमारी विद्यालय नाम की सृष्टि। ಬ್ರಹ್ಮಕುಮಾರಿ ವಿದ್ಯಾಲಯ ಅಂತ ಹೆಸರಿನ ಸೃಷ್ಟಿಯನ್ನ ರಚನೆ ಮಾಡಿದ್ರು. फिर तीसरी बार रची ಮತ್ತೆ ಮೂರನೇ ಸತಿ ರಚನೆ ಮಾಡ್ತಾರೆ 1976 में 1976ರಲ್ಲಿ आध्यात्मिक ईश्वरीय विश्वविद्यालय नाम की सृष्टि। ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಅನ್ನೋ ಹೆಸರಿನ ಸೃಷ್ಟಿಯನ್ನ ರಚನೆ ಮಾಡಿದ್ರು. एडवांस ब्राह्मणों की सृष्टि। ಅಡ್ವಾನ್ಸ್ ಬ್ರಾಹ್ಮಣರ ಸೃಷ್ಟಿಯಾಗಿದೆ. और वो तीसरी बार रची हुई सृष्टि भी तमो प्रधान हो गई। ಮತ್ತೆ ಮೂರನೇ ಸತಿ ರಚನೆ ಮಾಡಿರುವಂತ ಸೃಷ್ಟಿ ಏನಿದೆ ಇದು ಸಹ ತಮೋ ಪ್ರಧಾನ ಆಗ್ಬಿಟ್ಟಿದೆ. प्रूफ भी बता दिया। ಅದ್ರ ಪ್ರೂಫ್ ಸಹ ಹೇಳ್ಬಿಟ್ಟಿದ್ದಾರೆ. कैसे कैसे बच्चों की दृष्टि ಯಾವ್ಯಾವ ತರ ಮಕ್ಕಳ ದೃಷ್ಟಿ तामसी बन चुकी, ತಾಮಸಿ ಆಗೋಗ್ಬಿಟ್ಟಿದೆ. व्यभिचारी दृष्टि बन चुकी, ವ್ಯಭಿಚಾರಿ ದೃಷ್ಟಿ ಆಗೋಗ್ಬಿಟ್ಟಿದೆ. कुदृष्टि बन चुकी। ಕುದೃಷ್ಟಿ ಆಗೋಗ್ಬಿಟ್ಟಿದೆ. कोई बच्चा ऐसा तो नहीं है जो समझता हमारी कुदृष्टि नहीं है। ಯಾರಾದ್ರೂ ಮಕ್ಕಳು ಈ ತರ ಇಲ್ಲ ತಾನೆ? ಅವ್ರು ತಿಳ್ಕೊಂತಾರೆ ನಮ್ದಂತೂ ಕುದೃಷ್ಟಿನೇ ಇಲ್ಲ. हमारी व्यभिचारी दृष्टि कभी नहीं बनती। ನಮ್ದು ಯಾವತ್ತೂ ವ್ಯಭಿಚಾರಿ ದೃಷ್ಟಿ ಆಗೋದೇ ಇಲ್ಲ. ऐसा कोई हो तो हाथ उठाओ। ಈ ತರ ಯಾರಾದ್ರೂ ಇದ್ರೆ ಕೈಯನ್ನ ಎತ್ತಿ.
घुमाओ, बताओ। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಕ್ಯಾಮ್ರಾನ ಎಲ್ಲ ಕಡೆ ತಿರುಗಿಸಿ ಹೇಳಿ. ऐसी तमो प्रधान दृष्टि बन गई, ನೋಡಿ ಈ ತರ ತಮೋ ಪ್ರಧಾನ दृष्टि ಆಗೋಗ್ಬಿಟ್ಟಿದೆ. वो भी बीज रूप आत्माओं की, ಅದು ಬೀಜರೂಪ ಆತ್ಮಗಳದ್ದು, रुद्र बत्सों की। ರುದ್ರ ಮಕ್ಕಳು ಯಾರೇ ಇದ್ದಾರೆ ಅವ್ರದ್ದು. रुद्र ज्ञान यज्ञ में जिन्होंने पूर्व जन्म में भी ರುದ್ರಜ್ಞಾನ ಯಜ್ಞದಲ್ಲಿ ಯಾರು ಪೂರ್ವ ಜನ್ಮದಲ್ಲೂ ಸಹ पहले पहले पार्ट बजाया था, ಮೊಟ್ಟ ಮೊದಲು ಪಾತ್ರವನ್ನ ಮಾಡಿದ್ರು. जो आदि में सो अंत में, ಏನು ಆದಿಯಲ್ಲಾಗುತ್ತೋ ಅದೇ ಅಂತ್ಯದಲ್ಲೂ ಆಗುತ್ತೆ. तो ऐसी तीसरी ब्राह्मणों की सृष्टि भी ಮತ್ತೆ ಈ ತರ ಮೂರನೇ ಬ್ರಾಹ್ಮಣರ ಸೃಷ್ಟಿನೂ ಸಹ अभी तामसी बन गई। ಇವಾಗ ತಾಮಸಿ ಆಗೋಗ್ಬಿಟ್ಟಿದೆ. इसलिए ब्रह्मा को पसंद नहीं आई, ಅದಕ್ಕೋಸ್ಕರ ಅದು ಬ್ರಹ್ಮನ್ಗೆ ಇಷ್ಟನೇ ಆಗ್ಲಿಲ್ಲ. तो क्या किया ಮತ್ತೆ ಅವ್ರೇನ್ ಮಾಡಿದ್ರು, है? बिगाड़ दिया। ಅದನ್ನ ಕೆಡಿಸ್ಬಿಟ್ರು. 76 में बिगाड़ा था, 76ನೇ ಇಸ್ವಿಯಲ್ಲೂ ಸಹ ಕೆಡಿಸಿದ್ರು. तो क्या सब मर गए थे? ಮತ್ತೇನೆಲ್ಲರೂ ಸತ್ತೋಗ್ಬಿಟ್ಟಿದ್ರ? शरीर छोड़ गए थे क्या? ಎಲ್ಲರೂ ಶರೀರವನ್ನ ಬಿಟ್ಬಿಟ್ಟಿದ್ರ? 76 में जब ब्रह्मा ने 76ನೇ ಇಸ್ವಿಯಲ್ಲಿ ಯಾವಾಗ ಬ್ರಹ್ಮ दूसरी बार रची हुई ब्रह्मा कुमारी ईश्वरी विश्वविद्यालय की सृष्टि ಎರಡನೇ ಸತಿ ರಚನೆ ಮಾಡಿರುವಂತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ ಅನ್ನೋ ಸೃಷ್ಟಿಯನ್ನ को बिगाड़ा, तो सभी ने शरीर छोड़ दिया था क्या? ಯಾವಾಗ ಆ ಸೃಷ್ಟಿಯನ್ನ ಕೆಡಿಸ್ಬಿಟ್ರು ಅವಾಗ ಮತ್ತೇನೆಲ್ಲರೂ ಶರೀರವನ್ನ ಬಿಟ್ಬಿಟ್ಟಿದ್ರ? हैं? हाँ, ಇಲ್ಲ, ಎಲ್ಲರೂ ಶರೀರ ಬಿಟ್ಟಿರ್ಲಿಲ್ಲ. अनिश्चय बुद्धि बन गए ಅನಿಶ್ಚಯ ಬುದ್ಧಿ ಆಗ್ಬಿಟ್ರು. कि सन 76 के विनाश की घोषणा की थी। ಅಂದ್ರೆ 76ನೇ ಇಸ್ವಿಯಲ್ಲಿ ವಿನಾಶದ ಘೋಷಣೆಯನ್ನ ಮಾಡಿದ್ರು. वो सन 76 का विनाश तो हुआ ही नहीं। ಮತ್ತೆ ಆ 76ನೇ ಇಸ್ವಿಯ ವಿನಾಶ ಅಂತೂ ಆಗೇ ಇಲ್ಲ. तो ब्रह्मा बाबा ने झूठी बात बोली। ಮತ್ತೆ ಬ್ರಹ್ಮ ಬಾಬಾ ಸುಳ್ಳು ಮಾತನ್ನ ಹೇಳಿದ್ರು. मने ब्रह्मा बाबा में शिव बाप नहीं आता होगा, ಅಂದ್ರೆ ಬ್ರಹ್ಮ ಬಾಬಾನಲ್ಲಿ ಶಿವ ತಂದೆ ಬರೋದಿಲ್ಲ, सच्चा बाप नहीं आया होगा। ಸತ್ಯವಾಗಿರುವಂತ ತಂದೆ ಬಂದಿಲ್ಲ, ಅದಕ್ಕೋಸ್ಕರ ಆ ತರ ಹೇಳಿದ್ರು. इसलिए विश्वास उठ गया। ಅದಕ್ಕೋಸ್ಕರ ಆ ಜನಗಳಿಗೆ ಅದ್ರ ಮೇಲೆ ವಿಶ್ವಾಸನೇ ಹೊರಟೋಗ್ಬಿಡ್ತು. अनिश्चय बुद्धि बन पड़े। ಅನಿಶ್ಚಯ ಬುದ್ಧಿ ಆಗೋಗ್ಬಿಟ್ರು. बेसिक ब्राह्मणों में जो अनिश्चय बुद्धि बने, ಬೇಸಿಕ್ ಬ್ರಾಹ್ಮಣರ ಪ್ರಪಂಚದಲ್ಲಿ ಯಾರು ಅನಿಶ್ಚಯ ಬುದ್ಧಿ ಆಗ್ತಾರೆ मने मृत्यु हो गई। ಅಂದ್ರೆ ಮೃತ್ಯು ಆಗೋಗ್ಬಿಡುತ್ತೆ. लेकिन गीता में लिखा है ಆದ್ರೆ ಗೀತೆಯಲ್ಲಿ ಬರ್ದಿದ್ದಾರೆ ध्रुवम जन्म मृतस्य च, ಧ್ರುವಂ ಜನ್ಮ ಮೃತಸ್ಯ ಚ. जिनकी मृत्यु होती है उनका जन्म भी जरूर होता है। ಯಾರ್ದು ಮೃತ್ಯು ಆಗುತ್ತೆ ಅವ್ರ ಜನ್ಮನೂ ಖಂಡಿತವಾಗಿ ಆಗುತ್ತೆ. जिनका जन्म होता है उनकी मृत्यु भी जरूर ಮತ್ತೆ होती ಯಾರ್ದು ಜನ್ಮ ಆಗುತ್ತೆ ಅವ್ರದ್ದು ಮೃತ್ಯುನೂ ಖಂಡಿತವಾಗಿ ಆಗುತ್ತೆ. है। तो ब्रह्मा की दूसरी बार रची हुई सृष्टि में ಮತ್ತೆ ಬ್ರಹ್ಮನ ಎರಡನೇ ಸತಿ ರಚನೆ ಮಾಡಿರುವಂತ ಸೃಷ್ಟಿಯಲ್ಲಿ जिनको अनिश्चय बुद्धि रूपी मृत्यु प्राप्त हुई, ಯಾರಿಗೆ ಅನಿಶ್ಚಯ ರೂಪಿ ಮೃತ್ಯು ಪ್ರಾಪ್ತಿ ಆಗುತ್ತೆ वो जन्म लेंगे या नहीं लेंगे? ಅವರೆಲ್ಲ ಜನ್ಮ ತಗೊಂತಾರೋ ಇಲ್ವೋ? ಮತ್ತೆ हैं? जरूर लेते हैं। ಖಂಡಿತವಾಗಿ ಜನ್ಮ ತಗೊಂತಾರೆ. तो वो एडवांस में आकर के जन्म ले गए। ಮತ್ತೆ ಅವರು ಅಡ್ವಾನ್ಸ್ ನಲ್ಲಿ ಬಂದ್ಬಿಟ್ಟು ಜನ್ಮ ತಗೊಂಡೋಗ್ತಾರೆ. तीसरी दुनिया में आ गए। ಮತ್ತೆ ಮೂರನೇ ಪ್ರಪಂಚದಲ್ಲಿ ಬಂದ್ಬಿಡ್ತಾರೆ. जो तीसरी दुनिया ब्राह्मणों ने रची, ब्रह्मा ने रची, ಮತ್ತೆ ಮೂರನೇ ಪ್ರಪಂಚ ಏನ್ ಬ್ರಹ್ಮ ರಚನೆ ಮಾಡ್ತಾರೆ. ब्राह्मणों का संगठन तीसरा संगठन, ಬ್ರಾಹ್ಮಣರ ಸಂಘಟನೆ ಆಗಿದೆ ಮೂರನೇ ಸಂಘಟನೆ. और अभी 40 वर्ष में ಮತ್ತೆ ಇವಾಗ ಇನ್ನು 40 ವರ್ಷದಲ್ಲಿ वो तीसरा संगठन ब्राह्मणों का तामसी बन गया। ಮತ್ತೆ ಆ ಮೂರನೇ ಬ್ರಾಹ್ಮಣರ ಸಂಘಟನೆ ಏನಿದೆ ಅದು ಸಹ ಇವಾಗ ತಾಮಸಿ ಆಗೋಗ್ಬಿಟ್ಟಿದೆ, ತಮೋ ಪ್ರಧಾನ ಆಗ್ಬಿಟ್ಟಿದೆ.
अभी फिर विनाश। ಇವಾಗ ಮತ್ತೆ ವಿನಾಶ ಆಗುತ್ತೆ। तीसरी बार भी ब्रह्मा ने संगठन, तीसरी बार रची हुई ब्राह्मणों की दुनिया बिगाड़ दी। ಮೂರನೇ ಸತಿ ರಚನೆ ಮಾಡಿರುವಂತ ರಚನೆ ಏನಿದೆ ಸೃಷ್ಟಿ ಅದನ್ನು ಸಹ ಕೆಡಿಸ್ಬಿಡ್ತಾರೆ। और नई दुनिया 8 की शुरू होती है। ಮತ್ತೆ ಹೊಸ ಪ್ರಪಂಚ 8ರ ಪ್ರಪಂಚ ಆರಂಭ ಆಗುತ್ತೆ। कितनों की? ಎಷ್ಟು ಆತ್ಮಗಳ ಪ್ರಪಂಚ? 8 की। 8 ಆತ್ಮಗಳದ್ದು। तो जो 8 की लिस्ट में आने वाले होंगे, ಮತ್ತೆ ಯಾರು 8ರ ಲಿಸ್ಟ್ ನಲ್ಲಿ ಬರುವಂತವರಾಗಿದ್ದಾರೆ वो तो बुद्धि में सोचते होंगे ना ಅವರಂತೂ ಬುದ್ಧಿಯಲ್ಲಿ ಯೋಚನೆ ಮಾಡ್ತಾರೆ ಅಲ್ವಾ कि मैं बाप के कितने नजदीक हूँ। ನಾನು ತಂದೆ ಎಷ್ಟು ಹತ್ರ ಇದ್ದೀನಿ। नजदीक हूँ या दूर हूँ? ನಾನು ಹತ್ರ ಇದ್ದೇನಾ ಅಥವಾ ದೂರ ಇದ್ದೀನಾ? वो 8 क्या सोचेंगे? ಆ 8 ಆತ್ಮಗಳು ಏನಂತ ಯೋಚನೆ ಮಾಡ್ತಾರೆ? हैं? नजदीक अनुभव करेंगे प्रैक्टिकल में, ಪ್ರಾಕ್ಟಿಕಲ್ ನಲ್ಲಿ ಅವರು ಹತ್ತಿರದ ಅನುಭವವನ್ನ ಮಾಡ್ಕೊಂತಾರ या दूर अनुभव करेंगे? ಅಥವಾ ದೂರದ ಅನುಭವ ಮಾಡ್ಕೊಂತಾರ? हैं? नजदीक अनुभव करेंगे। ಹತ್ತಿರನೇ ಅನುಭವ ಮಾಡ್ತಾರೆ। तो जो नजदीक अनुभव करेंगे ಮತ್ತೆ ಯಾರು ಹತ್ತಿರದ ಅನುಭವವನ್ನ ಮಾಡ್ಕೊಂತಾರೆ उनको भी माया की परीक्षा से पसार होना पड़ेगा या नहीं? ಅವ್ರಿಗೂ ಸಹ ಮಾಯೆಯ ಪರೀಕ್ಷೆಯಿಂದ ಪ್ರಸಾರ ಆಗ್ಬೇಕಾಗುತ್ತೋ ಇಲ್ವೋ? हैं? माया का फाइनल पेपर, ಮಾಯೆಯ ಫೈನಲ್ ಪೇಪರ್ ಏನಿದೆ कहते हैं माया किसी को नहीं छोड़ती। ಹೇಳ್ತಾರೆ ಮಾಯೆ ಯಾರನ್ನೂ ಬಿಡೋದಿಲ್ಲ। अगर किसी को छोड़ दे ಒಂದ್ ವೇಳೆ ಮಾಯೆ ಯಾರನ್ನಾದ್ರೂ ಬಿಟ್ಬಿಟ್ರೆ तो जिसको छोड़ देगी ಮತ್ತೆ ಯಾರನ್ನ ಮಾಯೆ ಬಿಟ್ಬಿಡುತ್ತೆ वो आत्मा दुनिया में आधा राज्य बटा लेगा। ಆ ಆತ್ಮ ಪ್ರಪಂಚದಲ್ಲಿ ಅರ್ಧ ರಾಜ್ಯ ಭಾಗವನ್ನ ಹಂಚ್ಕೊಂಡ್ಬಿಡ್ತಾರೆ। इसलिए किसी को नहीं छोड़ती। ಅದಕ್ಕೋಸ್ಕರ ಯಾರಿಗೂ ಬಿಡೋದೇ ಇಲ್ಲ। माया मायापति के सिवाय किसी को छोड़ती नहीं। ಮಾಯಾ ಏನಿದೆ ಅದು ಮಾಯಾಪತಿನ ಬಿಟ್ಟು ಬೇರೆ ಯಾರನ್ನೂ ಬಿಡೋದೇ ಇಲ್ಲ। अगर छोड़ दे तो माया का राज्य चला जाएगा। ಒಂದ್ ವೇಳೆ ಬಿಟ್ಬಿಟ್ರೆ ಮಾಯೆಯ ರಾಜ್ಯನೇ ಹೊರಟೋಗ್ಬಿಡತ್ತೆ। चला जाएगा या रह जाएगा? ಹೊರಟೋಗ್ಬಿಡುತ್ತಾ ಅಥವಾ ಉಳ್ಕೊಂಡ್ಬಿಡುತ್ತಾ? चला जाएगा। इसलिए ಹೊರಟೋಗ್ಬಿಡತ್ತೆ। वो किसी को नहीं छोड़ती। ಅದಕ್ಕೋಸ್ಕರ ಮಾಯೆ ಯಾರನ್ನೂ ಬಿಡೋದೇ ಇಲ್ಲ। सबको अनिश्चय बुद्धि बना दी। ಎಲ್ಲರನ್ನೂ ಅನಿಶ್ಚಯ ಬುದ್ಧಿಯನ್ನಾಗಿ ಮಾಡ್ಬಿಡತ್ತೆ। ऐसा फाइनल पेपर अभी आने वाला है ಈ ತರ ಫೈನಲ್ ಪೇಪರ್ ಇವಾಗ ಬರ್ತಾ ಇದೆ जिसका इशारा अभी अंतिम संदेश में ब्रह्मा बाबा ने गुलजार दादी के द्वारा दिया। ಅದರ ಸೂಚನೆಯನ್ನ ಇವಾಗ ಅಂತಿಮ ಸಂದೇಶದಲ್ಲಿ ಬ್ರಹ್ಮ ಬಾಬಾ ಗುಲ್ಜಾರ್ ದಾದಿಯವರ ಮುಖಾಂತರ ಕೊಟ್ಟಿದ್ದಾರೆ। क्या? ಏನಂತ ಕೊಟ್ಟಿದ್ದಾರೆ? बड़े से बड़ा बम कौन सा है? ದೊಡ್ಡಕ್ಕಿಂತ ದೊಡ್ಡ ಬಾಂಬ್ ಯಾವುದಾಗಿದೆ? परमात्म प्रत्यक्षता बम। ಪರಮಾತ್ಮ ಪ್ರತ್ಯಕ್ಷತೆ ಬಾಂಬ್ ಆಗಿದೆ। जब बम फूटता है ಯಾವಾಗ ಬಾಂಬ್ ವಿಸ್ಫೋಟ ಆಗುತ್ತೆ तो क्या होता है? ಅವಾಗ ಮತ್ತೆ ಏನಾಗುತ್ತೆ? बम की बदबू से ಆ ಬಾಂಬಿನ ದುರ್ವಾಸನೆಯಿಂದ जो सूंघता है ಯಾರೇ ಅದರ ಸ್ಮೆಲ್ ತಗೊಂತಾರೆ वही खत्म। ಅವರೇ ಸತ್ತೋಗ್ಬಿಡ್ತಾರೆ। ये ग्लानी की बदबू का बम छूटने वाला है। ಇದು ಗ್ಲಾನಿಯ ನಿಂದನೆಯ ಬಾಂಬ್ ವಿಸ್ಫೋಟ ಆಗ್ಬೇಕಾಗಿದೆ ಇವಾಗ। ऐसी ग्लानी का बदबू का भयंकर बम छूटेगा ಈ ತರ ನಿಂದನೆಯ ದುರ್ವಾಸನೆಯ ಬಾಂಬ್ ಏನಿದೆ ಇಷ್ಟು ಭಯಂಕರವಾಗಿ ವಿಸ್ಫೋಟ ಆಗುತ್ತೆ जो अखबारों में टीवीज में ಅದು ನ್ಯೂಸ್ ಪೇಪರ್ಗಳಲ್ಲೇ ಆಗಲಿ ಟಿವಿಯಲ್ಲೇ ಆಗಲಿ
लोकल टीवी चैनल्स में, ಲೋಕಲ್ ಟಿ ವಿ ಚಾನೆಲ್ಸ್ಗಳಲ್ಲೇ ಆಗಲಿ, नेशनल इंडियन टीवी चैनल्स में, ನ್ಯಾಷನಲ್ ಇಂಡಿಯನ್ ಟಿ ವಿ ಚಾನೆಲ್ಸ್ಗಳಲ್ಲಿ, दुनिया के टीवी चैनल्स में, ಪ್ರಪಂಚದ ಎಲ್ಲ ಟಿ ವಿ ಚಾನೆಲ್ಸ್ಗಳಲ್ಲಿ, रेडियो स्टेशंस में ರೇಡಿಯೋ ಸ್ಟೇಷನ್ಗಳಲ್ಲಿ जोर से धड़ाका होगा। ತುಂಬ ಜೋರು ಶೋರಾಗಿ ನಿಂದನೆ ಆಗುತ್ತೆ. और विश्वास करने वाले, उन्हें चैनल्स पर विश्वास करने वाले, ಮತ್ತು ಯಾರು ಆ ಚಾನೆಲ್ಸ್ಗಳ ಮೇಲೆ ನಂಬಿಕೆ ಇಟ್ಕೊಳ್ಳೋವಂಥವ್ರು ಇದ್ದಾರೆ, ವಿಶ್ವಾಸ ಮಾಡುವಂಥವ್ರು ಇರ್ತಾರೆ, अखबार पर विश्वास करने वाले, ನ್ಯೂಸ್ ಪೇಪರ್ಗಳ ಮೇಲೆ ವಿಶ್ವಾಸ ಮಾಡುವಂಥವ್ರು, सुनी सुनाई बातों पर विश्वास करने वाले, ಕೇಳಿ ಕೇಳಿದಂಥ ಮಾತಿನ ಮೇಲೆ ವಿಶ್ವಾಸ ಮಾಡುವಂಥವ್ರು दुर्गति को पाएंगे या नहीं पाएंगे? ದುರ್ಗತಿಯನ್ನು ಪಡಿತಾರೋ ಇಲ್ವೋ? हैं? पाएंगे। ಪಡಿತಾರೆ ದುರ್ಗತಿಯನ್ನು. इसलिए बोला ಅದಕ್ಕೋಸ್ಕರ ಹೇಳಿದ್ದಾರೆ, एक बाप से सुनना है ಒಬ್ಬ ತಂದೆಯಿಂದನೇ ಕೇಳಬೇಕಾಗಿದೆ, और कोई की बात नहीं सुननी। ಮತ್ತೆ ಬೇರೆ ಯಾರ ಮಾತನ್ನು ಸಹ ಕೇಳಬಾರ್ದಾಗಿದೆ. ओम शांति। ಓಂ ಶಾಂತಿ. ಇವತ್ತಿಂದು BCD ನಂಬರ್ ಆಗಿತ್ತು 2405, ಮುರಳಿ ತಾರೀಕಾಗಿತ್ತು 30/3/1967, ನುಡಿಸಿರುವಂಥ ತಾರೀಕು 27/10/2017. ಓಂ ಶಾಂತಿ.